ಹೇಳ್ಮ್ಯಾಕೆ ಈಗ ಎಷ್ಟು ಗಂಟೆ ಗೊತ್ತಾ 5 ಗಂಟೆ 10 ನಿಮಿಷ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಸಂಡೇ. ಬೆಂದಿಲ್ಲ ಕಡೆ ನಾವು ಮಧ್ಯರಾತ್ರಿ ಎಲ್ಲ ಎಚ್ಚರ ಆಯ್ತು. ನಂಗೆ ಅಲ್ಲಿ ಮನ್ಗಿ ಗಂಗೂರಲ್ಲಿ ಇಲ್ಲಿ ಬಂದರೆ ನಂಗೆ ನಿದ್ದೆ ಬರ್ತಾ ಇಲ್ಲ. ನಂಗೊಂದು ಪ್ರಾಬ್ಲಮ್ ಇದೆ. ಏನು ಗೊತ್ತಾ, ಜಾಗ ಚೇಂಜ್ ಆದರೆ ನಿದ್ದೆ ಬರಲ್ಲ ನಮಗೆ. 3 ಗಂಟೆಲಿ ಎಚ್ಚರ ಆಗಿತ್ತು, ಮಲ್ಕೊಂಡಿದ್ದೆ. ಸಾಕು ಅಮ್ಮ ಅಪ್ಪಾಜಿ ಎದ್ದಿದ್ರು, ನಾನು ಎದ್ರೆ 5 ಗಂಟೆ. ಅದಕ್ಕೆ ನನಗೂ ಟೀ ಬೇಕು ಅಂದೆ. ಅದಕ್ಕೆ ಅಮ್ಮ ಬ್ರೆಡ್ ಕೇಳಿದೆ, ಬ್ರೆಡ್ ತಿಂದೆ ಇಲ್ಲ, ತುಂಬ ದಿನ ಆಯಿತು. ಬ್ರೆಡ್ ಕೊಟ್ಟವ್ರೆ. ಕೃತಜ್ಞ ಎದ್ದುಬಿಟ್ಟು ರಾತ್ರಿ ಅವ್ರ ಅಜ್ಜಿ ಗಿಣ್ಣು ಕಾಯಿಸ್ತಲ್ಲ, ಅದನ್ನು ಗಿಣ್ಣು ಕೊಡು, ನನಗೆ ಗಿಣ್ಣು ಕೊಡು ಅಂತ ಹೇಳಿ ಅಳ್ತಾವಳೆ. 5 ಗಂಟೆಗೆ ಬೆಳಗ್ಗೆಲ್ಲ ಗಿಣ್ಣು ತಿಂತಾಳಂತೆ. ಅದು ಗಿಣ್ಣು ಸ್ವಲ್ಪ ಗಿಣ್ಣು ಮಾಡೋ ಪ್ರೋಸೆಸ್ ಹೇಗೆ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಕಾಲು ಬೇಕೇ ಬೇಕು ಅಂತ ಮಗ ಹಠ ಮಾಡೋಲ್ಲ. ದುಡ್ಡು ನೋಡಿ ಬೆಳಗ್ಗೆಲ್ಲ ಎದ್ದು ಕೂತಾವಳೆ. 8 ಗಂಟೆ ಗಂಟೆ ಮಲ್ಕೊಳ್ಳೋದು ಬಿಟ್ಬಿಟ್ಟು ಹೆಂಗದೆ ತಿಂದ್ಬಿಟ್ಟು ಹೇಳ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ಜಾನ್ಕಜ್ಜಿ ಮಾಡಿರೋದು. ನಮ್ಮ ಪಾಪು ಗಿಣ್ಣು ಅಂದರೆ ತುಂಬ ಇಷ್ಟ. ಶೀತ ಬಟ್ಟು ಗಿಣ್ಣು. ಹೆಂಗಾಯ್ತಮ್ಮ? ಇಲ್ಲಿ ನೋಡಿ ಹೇಳು. ಸೂಪರಾ? ನಂಗೆ ಮುದ್ದು, ನಂಗೊಂದು ಸ್ಪೂನು, ನಂಗೆ ಆ ಮಗೆ. ತಿನ್ಬಿಟ್ಟು ಮನಿಕೊಳ್ಳಿ. ಆಯ್ತಾ? ಇನ್ನು ಬಂದು 8:15 ಆಗಿದೆ. 5 ಕಾಲಿಗೆ ಎದ್ದು ಟೀ ಕುಡಿದು ಪಾಪು ಗಿಣ್ಣು ತಿಂದು ಮತ್ತೆ ಮಲ್ಕೊಂಡು ಮತ್ತೆ 7:30 ಎದ್ದೋ. ಅಮ್ಮ ಬಟ್ಟೆ ಒಗೆಯಕ್ಕೆ ಹೋಗಿತ್ತು. ನಾವು ಎದ್ದು ಕೃತಂಗೆ ಹಾಲು ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಬಟ್ಟೆ ಹೋಗ್ಕೊಂಡು, ಹಾಗೆ ಅಮ್ಮಗೂ ಕೂಡ ಟೀ ಕೊಟ್ಟೆ. ಅಪ್ಪಾಜಿನೂ ಬಂದು ಚಿಕನ್ ಗದ್ದೆ ಹತ್ರ ಹೋಗಿ ಚಿಕನ್ ತರ್ತೀನಿ ಅಂತ ಬಂದರು. ನಮ್ಮ ಮನೆ ಒಂದು ಕೆಲಸ ಆಗ್ಬಿಟ್ಟಿದೆ ಗೈಸ್. ಗದ್ದೆ ಕೂದವ್ರೆ. ಇವತ್ತು ನೋಡಿದ್ರೆ ಮಳೆ ಬರ್ತೈತೆ ಗೈಸ್, ಮೋಡ ಆಗ್ಬಿಟ್ಟೈತೆ. ನಾನು ಇವತ್ತು ಯಾಕೋ ಚಳಿ ಆಯ್ತಾ ಇಲ್ವ ರಾತ್ರಿಯಿಂದನೂ ನಮ್ಮ ಅಮ್ಮಂಗೆ ಅಂದೆ, ಮೋಡ ಆಗೈತಲ್ಲ ಅದಕ್ಕೆ ಚಳಿ ಆಯ್ತಾ ಇಲ್ಲ ಅಂತು. ಮೋಡ ಆದರೆ ಚಳಿ ಆಗಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಅದೆಂಗಾರು ಅಲ್ಲಿ ಎಲ್ಲ ಭತ್ತದ ತೆನೆನ ಕೂದ್ಬಿಟ್ಟು ಎಲ್ಲ ಗದ್ದೆಗೆ ಇಟ್ಟವ್ರೆ. ಇದು ನೋಡಿದ್ರೆ ಮಳೆ ಬರ್ತೈತೆ. ಬರದೇ ಹೋದರೆ ಸಾಕು. ನಮ್ಮ ಅಮ್ಮನ ನಾನು ಇಬ್ಬರು ಬೇಡ್ಕೊತಾ ಇದ್ದೀವಿ. ಯಾಕಂದರೆ ಒಟ್ಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ, ಮಳೆ ಬಂದ್ರೂ ಒಟ್ಟಿಲ್ಲ. ಎಲ್ಲ ಗದ್ದೆಲ್ಲ ಕೂದು ಇಟ್ಟಿರೋದು. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಮಳೆ ಹೋದರೆ ನಾವು ಏನು ಕಷ್ಟಪಟ್ಟು ಬೆಳೆದಿದ್ದೀವಿ, ಅದಕ್ಕೆ ಗೊಬ್ಬರ ಹಾಕಿ ಉತ್ತು ಕುಯ್ಸಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ. ಅದು ಅಲ್ಲದೆ ನಮ್ಮ ಗದ್ದೆ ಇಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ಬೇರೆಯವ್ರ ಗದ್ದೆನ ನಾವು ವರ್ಷಕ್ಕೆ ಇಷ್ಟು ದುಡ್ಡಿಗೆ ಅಂತ ಹೇಳಿ ಮಾಡ್ಕೊಂಡಿರೋದು. ದುಡ್ಡು ಕೊಟ್ಟು ಗದ್ದೆ ಮಾಡಿಕೊಂಡು ಭತ್ತ ಬೆಳೆದು ಇವತ್ತೇನಾದರೂ ಮಳೆ ಬಂದರೆ 6-7 ತಿಂಗಳಿಂದ ಏನು ಕಷ್ಟಪಟ್ಟಿದ್ದೀವಿ ಅದೆಲ್ಲ ವ್ಯರ್ಥ ಆಯ್ತದೆ. ನನಗೂ ಒಂಥರ ಬೇಜಾರು. ಈಗ ಒಂಥರ ಉದ್ರು ಥರ ಸೋನೆ ಮಳೆ ಥರ ಬರ್ತೈತೆ. ಹಾಗೆ ಸ್ಟಾಪ್ ಆಗಿಬಿಟ್ರೆ ಸಾಕು. ಸ್ವಲ್ಪ ಜೋರಾಗಿ ಬಂದರೂ ಕೂಡ ಭತ್ತದ ತೆನೆ ಎಲ್ಲ ವೇಸ್ಟ್ ಆಗುತ್ತೆ. ನಿಜವಾಗ್ಲೂ ಬೇಜಾರಾಗುತ್ತೆ ಗೈಸ್. ವ್ಯವಸಾಯ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಆಲ್ಮೋಸ್ಟ್ 50,000ನೇ ಹಾಕಿದ್ದೀವಿ ಇವಾಗ ಗದ್ದೆಗೆ. ಅದೇ ನಾನು ಅನ್ಕೋತಾ ಇದ್ದೆ, ಅದೇ 50,000 ಕೊಟ್ಟಿದ್ದಿದ್ರೆ ಎಷ್ಟು ಭತ್ತ ಅಥವಾ ಅಕ್ಕಿನೇ ರೇಷನ್ನೇ ಎತ್ಕೊಬೋದಾಗಿತ್ತು ನಾವು ಅಂತ ಹೇಳಿ. ಯಾಕಂದರೆ ಇವಾಗ ಏನಾದರೂ ಇವತ್ತು ಮಳೆ ಹೋದರೆ ನಾವು ಮಾಡಿರೋದೆಲ್ಲ ಫುಲ್ ವೇಸ್ಟು. ಆ್ಯಂಡ್ ನಮ್ಮ ಥರ ಎಷ್ಟೋ ಜನ ಯಾವಾಗ ಕೂದಿರ್ತಾರಲ್ಲ ಅವ್ರದ್ದು ಕೂಡ ಫುಲ್ ಎಲ್ಲ ಹೋಗ್ಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಹಾಗೆ ಕ್ಲಿಪ್ಪಿಂಗ್ಸ್ ಬಂದಲ್ವ, ರಾತ್ರಿನೇ ಗಿಣ್ಣು ಕಾಯಿಸಿತ್ತು ಅಮ್ಮ. ಗಿಣ್ಣು ರೆಡಿ ಇದೆ ಇಲ್ಲಿ. ಗಿಣ್ಣಿಗೆ ರೊಟ್ಟಿ ಹಾಕು ಅಂತು, ಅದಕ್ಕೋಸ್ಕರ ಅನ್ನ ಕಲಿಸ್ತಾ ಇದ್ದೀನಿ. ಸೊ ಮಧ್ಯಾಹ್ನದ ಮೇಲಿಂದ ಚಿಕನ್ ಮಾಡ್ಕೋಬೇಕು. ನಮ್ಮ ಚಾಂದು ಅವರ ಮಾವ ಬರ್ತಾ ಇದ್ದಾರೆ. ಏನೋ ಸ್ವಲ್ಪ ಊರಲ್ಲಿ ಹುಳ್ಳಿಕಾಳನ್ನ ಎತ್ತಿಟ್ಟಿದ್ರಂತೆ, ಒಂದು 4-5 kg ನಮಗೆ ಅಂತ. ನಾವು ಬೇಡ ಅಂದರು. ಪಾಪ ಅವ್ರು ಕೇಳಲಿಲ್ಲ, ನಿಮಗೆ ಅಂತಲೇ ಎತ್ತಿಟ್ಟಿದ್ದೀವಿ, ತಗೊಬರ್ತೀನಿ ಅಂದರು. ಇವತ್ತು ಅವ್ರು ಬರ್ಬೋದು ಮಧ್ಯಾಹ್ನದ ಹಾಗೆ. ನಾನು ಕೂಡ ನೆನ್ನೆಲೇ ಹೇಳಿಬಿಟ್ಟೆ, ನಂಗೆ ಚಿಕನ್ ತಿನ್ನಲೇಬೇಕು, ಚಿಕನ್ ತರಿಸು ಅಂತ ಹೇಳಿ. ನನಗೆ ವೀಕ್ಲಿ ಒಂದ್ಸಲ ಇರಲೇಬೇಕು ಗೈಸ್, ಇಲ್ಲಾಂದರೆ ಏನೋ ಒಂಥರ ಕಳ್ಕೊಂಡಂಗೆ ಆಯ್ತಾ ಇರುತ್ತೆ. ಅಲ್ಲಿ ಬೇರೆ ಕರೆಕ್ಟಾಗಿ ಫುಡ್ ಇಲ್ಲ. ಇಲ್ಲಿ ಬಂದರೆ ಅಮ್ಮನ ಮನೇಲಿ ವಾರದಲ್ಲಿ ಒಂದಿನ ಬಂದು ಹೊಟ್ಟೆ ತುಂಬ ಉಣ್ತೀನಿ. ಅದಕ್ಕೋಸ್ಕರ ಅಪ್ಪಾಜಿನೂ ಚಿಕನ್ ತರಕ್ಕೆ ಹೋಗೈತೆ. ಮಧ್ಯಾಹ್ನದ ಮೇಲಿನ ಚಿಕನ್ ಚಾಪ್ಸು, ಗ್ರೇವಿನ ಸಾಂಬಾರ ಏನಾದರೂ ಮಾಡ್ಕೋಬೇಕು. ಇವಾಗ ಸದ್ಯಕ್ಕೆ ರೊಟ್ಟಿ ಹಾಕಬೇಕು. ಕೃತುವನ್ನು ಆಟ ಆಡ್ತಾ ಇದ್ದಾರೆ ಇಬ್ರು. ಅಮ್ಮ ಎಲ್ಲೋ ಈಚೆ ಕಡೆ ಕೂತೈತೆ. ಈಗ ಅಮ್ಮಂಗೆ ಅದೇ ಯೋಚನೆ. ನಮ್ಮ ಅಪ್ಪಾಜಿನಿಗೆ ಯೋಚನೆ ಮಾಡ್ತಿರುತ್ತೆ, ಅಲ್ಲೆಲ್ಲ ಮಳೆ ಹಂತಿರುತ್ತೆ. ಇವಾಗ ನಮ್ಮ ಅಕ್ಕಪಕ್ಕ ಅಪ್ಪಾಜಿ ಸಾಲಿಗ್ರಾಮ ಹೋದರು. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ದೇವರೇ ಕಾಪಾಡಬೇಕು ನಮ್ಮನ್ನ ಮಳೆ ಬರೆದಿರೋ ಥರ. ಇವಾಗ
ರೊಟ್ಟಿ ಹಾಕಬೇಕು. ಕಸ ಎಲ್ಲ ಗುಡಿಸಿ, ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಎತ್ತಿಟ್ಟೆ. ಅಮ್ಮ ಬೆಳಗ್ಗೆ ಪಾತ್ರೆ ಎಲ್ಲ ಬೆಳಗಿಟ್ಟು ಬಟ್ಟೆ ಒಕ್ಕೊಬತ್ತು. ಇನ್ನೇನು ಕೆಲಸ ಇಲ್ಲ. ರೊಟ್ಟಿ ಹಾಕೊಂಡು ತಿಂದುಬಿಟ್ರೆ ಅಪ್ಪಾಜಿ ಚಿಕನ್ ತಂದಮೇಲೆ ಚಿಕನ್ ಮಾಡೋದೇನೆ. ಸದ್ಯಕ್ಕೆ ಇನ್ನೇನು ಕೆಲಸಗಳಿಲ್ಲ, ಎಲ್ಲ ಕಂಪ್ಲೀಟ್ ಆದಂಗೆ ಲೆಕ್ಕ. ನೆನೆಸ್ಕೊಯ್ತು. ಅಮ್ಮ ರೊಟ್ಟಿ ತಿಂದರು. ಇವಾಗ ನಾನು ತಿನ್ನಬೇಕು. ಇದು ಸ್ವಲ್ಪ ರೊಟ್ಟಿ ಇದೆ, ಅಪ್ಪಾಜಿ ಬಂದ ಮೇಲೆ ಒಟ್ಟಿಗೆ ಹಾಕೋಣ ಅಂತ ಹೇಳಿ ಅದು ಹಂಗೆ ಇಟ್ಟಿದ್ದೀನಿ. ಅಮ್ಮ ಚಟ್ನಿಗೆ ಹಾಕೋತೈತೆ, ಕಾಯಿ ಚಟ್ನಿಗೆ. ಈಗ ಇದು ರೊಟ್ಟಿ ಬೆಂದಮೇಲೆ ಚಟ್ನಿ ಹಾಕ್ತಿದ್ದಂಗೆ ನಾನು ತಿನ್ನಬೇಕು. ಅಮ್ಮ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ, ಬಟ್ ಸಾವಿಗೆ ಹೊತ್ಕೊಂಡು ಚಿಕನ್ ಸಾಂಬಾರು ಮಾಡೋಣ ಅಂತು. ಅದಕ್ಕೆ ಸಾವಿಗೆ ಚಿಕನ್ ಸಾಂಬಾರು. ನಮ್ಮ ಚಾಂದು ಅವ್ರ ಮಾವನು ಬರ್ತಾಯಿದ್ದೀವಿ ಅಂದರು. ಆಗಲೇ ಕಾಲ್ ಮಾಡಿದೆ, ಅವರು ಇನ್ನೇನೋ ಬರ್ತಾರೆ. ಅದಕ್ಕೆ ಅವ್ರಿಗೆ ಬಿಸಿ ರೊಟ್ಟಿ ಹಾಕೋಣ ಅಂತ ಹಿಟ್ಟು ಎತ್ತಿಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಬಿಸಿ ರೊಟ್ಟಿ ಹಾಕ್ಕೊಡ್ತೀನಿ. ಅದನ್ನು ಅಂಗಡಿಗೆ ಬರ್ತಾವಳೆ, ಕೃತುನು ಬರ್ತಾವಳೆ. ನಾನು ಸರಿ ಬಿರಿಯಾನಿ ಮಾಡಲ್ವಲ್ಲ, ಕಬಾಬ್ನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಿಕಾಸ್ ನನಗೆ ಚಿಕನ್ ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋಕ್ಕೆ. ಅದಕ್ಕೋಸ್ಕರ ಕಬಾಬ್ ಮಾಡೋಣ ಅಂತೇಳಿ ಕಬಾಬ್ ಪೌಡ್ರ್ ತರಕ್ಕೆ ಹೋಗ್ತಾಯಿದ್ದೀನಿ. ಚಿಕನ್ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿ ಖಾರ ಆಡಿಸ್ತೈತೆ. ಆಲೆ ಕಾಯಿ ಖಾರ ಆಡಿಸೈತೆ, ಇವಾಗ ಎಣ್ಣೆ ಖಾರ ಆಡಿಸ್ತಾರೆ. ಚಾಂದು ಅವರ ಮಾವ ಬಂದರು. ಅಪ್ಪ ಅವ್ರಿಗೆ ಟೀ ಇಟ್ಟಿದ್ದೀನಿ, ನಮಗೂ ಟೀ ಇಟ್ಕೊಂಡಿದ್ದೀನಿ. ಇವಾಗ ಟೀ ಕೊಡಬೇಕು ತಾತನಿಗೆ. ತಾತ ನಮಗೆ ಅಪ್ಪ ಅಂತೀವಿ. ಹೋಯ್ತೀನಿ ಅವ್ರ ಜೊತೆ ಅಂದ್ಬಿಟ್ಟು ನೀನು ರೆಡಿಯಾಗಿ ನಿಂತವಳೆ. ಬಟ್ಟೆ ತಂದಿರೋದ ತಾತನ ತೋರ್ಸೋಕ್ಕೆ. ಈ ತಾತಂಗಲ್ಲ, ಅಲ್ಲ ಐತಲ್ಲ, ಆ ತಾತಂಗೆ ತೋರ್ಸೋಕ್ಕೆ ತಂದವಳೆ. ಅವ್ರ ಜೊತೆ ನಾನು ಹೋಯ್ತೀನಿ ಅವ್ರ ಊರಿಗೆ ಅಂತವಳೆ. ಸಂಕ್ರಾಂತಿ ಹಬ್ಬಕ್ಕೇನು ನೀವು ತಂದೆ. ತಾತಂಗೆ ಬಾಯ್ ಮಾಡು ಚಿನ್ನ. ಅಲ್ಲೂ ಆ ಕಡೆಗೆ ನಿಂತ್ಕೊ ಮಾಡು. ಏನಂತ ಹಂಗಂದ್ರೆ ಹಂಗೆ ಮಾತಾಡ್ತಾರ. ಬಾಯ್ ಮಾಡು, ಬಾಯ್ ಮಾಡು. ಬರ್ತೀರಾ? ಹಾಂ
ಟೈಮ್ ಬಂದು 1:30. ಅಮ್ಮ ಯಾಕೋ ಹಲ್ಲು ನೋವು ಅಂತ ಮಲಗೈತೆ. ಕಬಾಬ್ ಬೇಡ, ನಂಗೆ ಹಲ್ಲು ನೋವು ತಿನ್ನೋಕ್ಕಾಗಲ್ಲ ಅಂತಿದೆ. ಕೃತು ಜಗ್ಗುದಾದ ಫಿಲ್ಮ್ ಬಂದಿದೆ, ಅದೇನೋ ಬಳೆ ತೊಗೊಂಡು ಫಿಲ್ಮ್ ನೋಡ್ಕೊಂಡು ಆಟ ಆಡ್ತಿದ್ದಾಳೆ. ನಾನು ಸ್ವಲ್ಪ ಮೊಬೈಲಲ್ಲಿ ಬ್ಯುಸಿ ಆಗಿದ್ದೆ. ಇವಾಗ ಕಬಾಬ್ ತಿನ್ನೋಣ ಅಂತ ಹೇಳಿ ಕಬಾಬ್ ಹಾಕೋತಾ ಇದ್ದೀನಿ. ಮಲ್ಕೋಬಿಟ್ಟಿದ್ದೆ. ಇವಾಗ 5:45, ಆಲ್ಮೋಸ್ಟ್ 4:45, 5 ಗಂಟೆಗೆ ಎದ್ದಿದ್ದೀನಿ. ಎದ್ದು ಏನೋ ಅಪ್ಪಾಜಿ ದಿಲ್ಪಸ್ ಅಂತಂದಿತ್ತು, ತಿನ್ನು ಅಂತ ತಿಂದುಬಿಟ್ಟು ಬೆಲ್ಲನ ಕಟ್ ಮಾಡ್ತಾಯಿದ್ದೆ. ಹಬ್ಬಕ್ಕೆ ಅಮ್ಮ ಕೊಬ್ಬರಿ ಕಟ್ ಮಾಡೈತೆ, ಬೆಲ್ಲ ಕಟ್ ಮಾಡಿರಲಿಲ್ಲ. ಇವಾಗೇನೋ ಅಮ್ಮಂಗೆ ಬಿಸಿನೀರು ಬೇಕಂತ ಕೊಡ್ತಾಯಿದ್ದೀನಿ. ಸೊ ಒಂದಚ್ಚು ಬೆಲ್ಲ ಕಟ್ ಮಾಡಿದೆ, ಅಮ್ಮ ಕಟ್ ಮಾಡು ಅಂತ. ಕಟ್ ಮಾಡಿದೆ, ದಪ್ಪ ಕಟ್ ಮಾಡಿದ್ಯಾ ಅಂತ ಐತೆ. ಇನ್ನು ಚಿಕ್ಕ ಕಟ್ ಮಾಡೋಕ್ಕೋದ್ರೆ ಹುಡಿ ಆಗುತ್ತೆ. ಮೊನ್ನೆನೇ ಇಲ್ಲಿ ನೋಡಿ ಕೊಬ್ಬರಿ ಕಟ್ ಮಾಡಿ ಇಟ್ಟೈತೆ, ಸಣ್ಣ ಸಣ್ಣ ಹುಳಗಳು ಮುಟ್ಟಬಾರ್ದು ಅಂತ ಹೇಳಿ ಈ ಥರ ನೀಟಾಗಿ ಕ್ಲೋಸ್ ಮಾಡೈತೆ. ಇದನ್ನು ಇವಾಗ ಕಟ್ ಮಾಡಿದ್ನಲ್ವ, ಮಲ್ಕೊಳ್ಳೋ ಟೈಮಲ್ಲಿ ಇದ್ರ ಮೇಲೂ ಏನಾದರೂ ಒಂದು ತೆಳು ಬಟ್ಟೆ ಮುಚ್ಚಿಬಿಟ್ಟು ಮಲ್ಕೋಬೇಕು. ಇವತ್ತೆಲ್ಲ ಮೊಳೆ ಉದ್ರ ಥರ, ಬಿಸಿಲೇ ಬಂದಿಲ್ಲ ಒಣಗಾಕೋಕ್ಕೆ ಕೊಬ್ಬರಿನ. ಒಂಥರ ನಮಗಂತೂ ಫುಲ್ ಭಯ ಆಗಿತ್ತು ಗೈಸ್. ಯಾಕೆ ಅಂತ ಹೇಳ್ತೀನಿ ರೀ. ನಾನು ಬೆಳಗ್ಗೆನೇ ಹೇಳಿದೆ, ಫುಲ್ಲು ಮಳೆ ಬಂದ್ಬಿಡ್ತು ಅಂತ ಹೇಳಿ. ಉದ್ರ ಥರ ಬಂದ್ಬಿಡ್ತು, ತುಂತುರು ಮಳೆ ಥರ. ಟಾರ್ಪಲ್ ತಂದು ಅದ್ರ ಮೇಲೆ ಮುಚ್ಚಿತು. ಮತ್ತು ನಮ್ಮ ಚಾಂದು ಅವ್ರ ಮಾವನ ಅವ್ರ ಮನೆ ಯಾವುದೋ ಹಳೆ ಟಾರ್ಪಲ್ ಇತ್ತಂತೆ ತರಕ್ಕೆ ಹೇಳಿದ್ದು. ಅವ್ರ ಟಾರ್ಪಲ್ನೂ ಕೂಡ ತಂದಿದ್ದಾರೆ. ಆ್ಯಂಡ್ ನಮ್ಮ ಗದ್ದೆ ಇದೆಯಲ್ಲ, ಅದು ನಮ್ಮ ಗದ್ದೆ. ಬೇರೆಯವ್ರ ಗದ್ದೆನ ದುಡ್ಡು ಮಾಡ್ಕೊಂಡಿದ್ದೀವಲ್ಲ, ಅದು 2:10ಕ್ಕೆ ನಾವು ಅದನ್ನು ಕವರ್ ಮಾಡಬೇಕಿತ್ತು. ಅದನ್ನೆಲ್ಲ ಅಪ್ಪಾಜಿ ಹೋಗಿ ಗದ್ದೆ ಹತ್ರ ಮಾಡಿಬಿಟ್ಟು ಬಂತು. ಸ್ವಲ್ಪ ಏನೋ ದುಡ್ಡು ಕೊಟ್ಟು ಕೂಡ ಒಂದು 400 ರೂಪೀಸ್ಗೆ ಹೊಸ್ದಾಗಿ ಅದೇನೋ ಮುಚ್ಚೋ ಥರ ಬರ್ತವೆ ನೋಡಿ, ಪ್ಲಾಸ್ಟಿಕ್ ಥರದ್ದು, ಆ ಥರದ್ದು ಎತ್ಕೊಂಡ್ಬಂತು ಬೆಳಗ್ಗೆ. ಸೊ ಸದ್ಯ ಗೈಸ್ ಉದ್ರುಕೊಂಡು ಮಧ್ಯಾಹ್ನನೂ ಬಂತು. ಬಟ್ ಬಿಗಿಯಾಗಿ ಹುಯ್ಲಿಲ್ಲ. ಬಿಗಿಯಾಗಿ ಹುರಿದಿದ್ರೆ ನಮ್ಮ ಕತೆ ಗೋವಿಂದ ಆಗ್ಬಿಡೋದು. ಸದ್ಯ ಮಳೆ ಇಲ್ಲ. ಅದಕ್ಕೆ ನಮ್ಮಮ್ಮ ಅಂತ ಐತೆ, ನಾಳೆ ಒಂದಿನ ಮಳೆ ಇಲ್ಲ ಅಂದರೆ ಸಾಕು, ನಾಡಿದ್ದು ಬಡ್ಕೊಬಿಡೋಣ ಅಂತ ಹೇಳಿ ಅಂತೈತೆ. ನಾಳೆನೂ ಮಳೆ ಇಲ್ಲ ಅಂದರೆ ಸಾಕು, ನಾನು ನಾಳೆ ಬೆಳಿಗ್ಗೆನೇ ಹೊರಟ್ಬಿಡ್ತೀನಿ ಡ್ಯೂಟಿಗೆ. ನಮ್ಮಮ್ಮ ನಾನು ಮಲ್ಕೊಂಬಿಟ್ಟಿದ್ದೆ ಗೈಸ್. ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲನೂ ಮಾಡಿ, ಭತ್ತದ್ದು ತಂದಿತ್ತಲ್ಲ ತೆನೆನ, ಅದನ್ನು ದಾರ ಥರ ಇಷ್ಟಿಷ್ಟುದ್ದ ಮಾಡಿಟ್ಟೈತೆ. ಬಿಕಾಸ್ ಅದಕ್ಕೆ ಅಂತೆ ಎಲ್ಲ ಕಟ್ಟಿ ಒಟ್ಟಬೇಕಲ್ಲ, ಅದಕ್ಕೆ ಆ ಥರದ್ದು ಹಿಂಗೆ ಇಷ್ಟಿಷ್ಟುದ್ದ ದಾರ ಥರ ಬೇಕಲ್ಲ, ಅದನ್ನು ಮಾಡ್ತಾಯಿತ್ತು. ಏನಕ್ಕೋ ಎದೆ ಉರಿ ಅಂತಿತ್ತು, ಬಿಸಿನೀರು ಇಟ್ಕೊಟ್ಟೆ. ಇವಾಗ ಟೀ ಇಡಬೇಕೇನೋ, ಟೀನೇ ಅವಾಗೇ ಕೇಳ್ತು ಟೀ ಇಡು ಅಂತ. ನಾನು ಬೆಲ್ಲ ಕಟ್ ಮಾಡ್ತಾ ಇದ್ನೆಲ್ಲ ಸುಮ್ಮನಾಯಿತು. ಅಮ್ಮ ಟೀ ಇಡನಾ? ಇಡು ಅಂದರೆ ಇಡ್ತೀನಿ, ಬೇಡ ಅಂದರೆ ಇಡೋದಿಲ್ಲ. ಆಗಲೇ ಟೀ ಇಟ್ಟಿಲ್ಲ ಅಂತ, ಆದರೆ ಇಡು, ಆಗದೆ ಹೋದರೆ ಇಡಬೇಡ ಅಂತದೆ. ಮುಂಚೆ ನಮ್ಮ ಅಮ್ಮಗೆ ಜಾಸ್ತಿ ಸಿಟ್ಟು ಬರೋದು ಗೈಸ್. ಹೊಸಿ ಒಯ್ಯೋದು, ಅವೆಲ್ಲ ಬೈಯೋದು. ಈಗ ಸಿಟ್ಟು ಕಡಿಮೆ ಆಗ್ಬಿಟ್ಟೈತೆ, ವಯಸ್ಸಾಗ್ಬಿಟ್ಟೈತಲ್ಲ, ಅದಕ್ಕೆ ಬನ್ನಿ ಟೀ ಇಡೋಣ. ನಾನು ಬೆಳಗ್ಗೆಯಿಂದ 2 ಸಲ ಟೀ ಕುಡ್ದಿದ್ದೀನಿ ಗೈಸ್. ಒಂದು ವಾರ 4-5 ದಿನ ಕುಡಿದಿರೋ ಟೀನ ಅಮ್ಮನ ಮನೆಗೆ ಬಂದರೆ ಒಂದೇ ದಿನದಲ್ಲಿ ಕುಡ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು ಸಲ, 11 ಗಂಟೆಗೆ ಒಂದು ಸಲ, ಇವಾಗ 6:30 ಒಂದು ಸಲ, 3 ಸಲ ಟೀ ಕುಡಿದಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಟೀ ಕುಡಿದ್ಬಿಟ್ಟು ಹೋದರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಬಂದಾಗಲೇ ಟೀ ಕುಡಿಯೋದು. ಅಲ್ಲಿ ಗಂಟ ಟೀ ಕಾಫಿ ಏನು ನೆನ್ಕೊಳ್ಳೋ ಹಾಗಿಲ್ಲ ನೋಡಿ. ಎಷ್ಟು ಅಡಿಕ್ಟ್ ಆಗಿರೋ ಮನುಷ್ಯ ಆದ್ರೂ ಹಠ ಅಂತ ಬಂದಾಗ ಅಥವಾ ಬಿಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಬಿಟ್ಬಿಡ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಡಾಕ್ಟ್ರು ಎಂಡೋಸ್ಕೋಪಿ ಮಾಡಿಸ್ದಾಗ, ನಿನ್ನ ಲೈಫಲ್ಲಿ ನೀನು ಬದುಕಿರೋಗಟ್ಲೆ ಟೀ ಕಾಫಿ ಕುಡಿಬಾರ್ದು ಕಣಮ್ಮ ಅಂತ ಹೇಳಿದರು. ನಾನು ಒಂದೇ ವಾರ ರೂಲ್ಸ್ ಫಾಲೋ ಮಾಡಿದ್ದು. ನನಗೆ ಕಾಫಿ ಬಿಟ್ಟಿರೋಕ್ಕಾಗಲಿಲ್ಲ, ಕುಡಿದೆ. ಬಟ್ ಇವಾಗ ನೋಡಿ ಕುಡಿದಾನೆ ಇದ್ದೀನಿ. ಹಾಗೆ ಏನು ಮಾಡೋಕ್ಕಾಗಿಲ್ಲ. ನಮ್ಮ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ರೆ ಆ ಕೆಲಸ ಮಾಡಬಾರ್ದು ಅಂತ ಹಠದಿಂದ ಫಿಕ್ಸ್ ಆದರೆ ಹಂಗೆ ಇಲ್ಲಿಗೆ ಬಂದಾಗ ಮಾತ್ರ ನಾನು ಕುಡಿಯೋದು. ಅದು ಯಾಕೆ ಏನು ಅಂತ ಕೇಳಿಬಿಡಿ ದಯವಿಟ್ಟು. ಅಮ್ಮಗಾಗಲೇ ಬಿಸಿನೀರು ಕಾಯಿಸ್ಕೊಟ್ಟಿದ್ನಲ್ಲ, ಆರೋಗವೇ. ನಾನು ಸ್ವಲ್ಪ ಕುಡಿದೆ. ಟೀ ಇಡುವ, ನಾನು ಒಂಚೂರು ಹಾಗೆ ಹೊಟ್ಟೆಗೆ ಹಾಕೋತೀನಿ ಟೀನ. ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆವು. ಚಳಿ, ಅದಕ್ಕೆ ನಮ್ಮದು ಕತ್ಲೇನೋ ಆಯ್ತಲ್ವ ಫುಲ್ಲು. ಅದಕ್ಕೆ ಅಮ್ಮ ಒಳಗಡೆ ನಡೀರಿ ಅಂತು. ಅದಕ್ಕೆ ಇವಾಗ ಬಾಕ್ಲು ಹಾಕೋತೀವಿ. ಅಪ್ಪಾಜಿ ಎಲ್ಲ ಹೋಗೈತೆ, ಬರ್ತದೆ. ಇದನ್ನು ಕೌಂಟ್ ಮಾಡಿ ಬರೀತಾ ಇದ್ದಾಳೆ. 8, ಅದು 8 ಬರೀ. ಇದು ನಮ್ಮ ಸಬ್ಸ್ಕ್ರೈಬರು ಪುಷ್ಪ ಸಿಸ್ಟರು ಅಂತ ಹೇಳಿ, ನಮ್ಮ ರಾಯರ ತುಂಬ ಭಕ್ತರು. ಅವರು ಕೆಲವೊಂದು ಬಟ್ಟೆ, ಒಳಗೆ ಪೆನ್ಸಿಲ್ಸು, ಬುಕ್ಸ್ ಎಲ್ಲ ಏನು ಆರ್ಡ್ರ್ ಮಾಡಿದರು. ಆ ಟೈಮಲ್ಲಿ ಬಂದಿರೋಂತಹ ಬುಕ್ಕು ಇದು. ಪುಷ್ಪ ಸಿಸ್ಟರ್ ಕೃತುಗೆ ಅಂತ ಹೇಳಿ ಬುಕ್ ಮಾಡಿಕೊಟ್ಟಿರೋದು. ಹಾಂ 1 2 ಏಕೆ ತಪ್ಪು ಹೇಳ್ತಿದ್ಯಾ? ನೀಟಾಗಿ ಹೇಳು. ಹಾಂ 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 5 ಹಾಂ 6 7 8 ಹಾಂ ಕೆಳಗಡೆ 2 ಆಯ್ತಲ್ಲ. 9
ಹಾಂ ಇಲ್ಲ ಕಣ್ಮಗ್ಳ ಇದ್ರದ್ದೇ ಕಂಟಿನ್ಯೂಷನ್ನು ಇದು ಇಲ್ಲಿ 8 9 ಹಾಂ ನೆಕ್ಸ್ಟ್ 10 ಬರೀ ಅಲ್ಲಿಗೆ 4 ಆದಮೇಲೆ ಎಸ್ ನೆಕ್ಸ್ಟ್ ಹಾಂ ಎಲ್ಲೋ ಚಿನ್ನ ಸಿಕ್ಕೈತಂತೆ ಗೈಸ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ದೀನಿ, ಇಲ್ಲಿ ನ್ಯೂಸಲ್ಲೂ ಹೇಳ್ತಾವ್ರೆ. ಬರೀ ಮಗಳು ನಿನ್ನ ಪಾಡ್ಗೆ ಚಿನಿ 5 ಆದಮೇಲೆ 6 ಆದಮೇಲೆ 1 kg ಅದೇಂತಿದ್ರಪ್ಪ ಇರ್ಬೋದು, ಹಳೆ ಚಿನ್ನ ಅಲ್ವಾ, ತೂಕ ಇರ್ತವೆ. ನೀನು 10 ಗಂಟೆ ಬರೆಯಕ್ಕೆ ಬರುತ್ತೆ, ಬರೀ ಆಮೇಲಿಂದ ಬುಕ್ ನೋಡ್ಕೊಂಬರಿವೆ. ಮಧ್ಯಾಹ್ನ ಒಂದು 5-6 ಪೀಸ್ ಲೋಟ ಏನಕ್ಕೆ ಹಂಗೆ ಇಡೋ ಫ್ರಿಡ್ಜ್ಗೆ 5-6 ಪೀಸ್ ಅಷ್ಟೇ ಕಬಾಬ್ ಹಾಕೊಂಡಿದ್ದಿತ್ತು. ಇವಾಗ ಅಪ್ಪಾಜಿಗೆ ಅಮ್ಮಗೆ ಬಿಸಿ ಬಿಸಿ ಹಾಕೊಡ್ತಾ ಇದ್ದೀನಿ. ತಗೋ ಚಾಕ್ಲೇಟ್ ನೋಡಿ ಅರ್ಧಂಬರ್ಧ ತಿಂದು ಈಗ ಹಿಂಗೆ ಮಾಡ್ತಾಳೆ, ಎಲ್ಲ ವೇಸ್ಟು. ಸಾವಿಗೆ ಅಮ್ಮಂಗೆ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟೈತೆ, ಬೆಳಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕೃತುಗೆ ಇಷ್ಟ ಸಾವಿಗೆ ಅಂತ, ಅದಕ್ಕೆ ಈಗಲೇ ಬೇಕು ಅಂದು ಅದಕ್ಕೆ ಸ್ವಲ್ಪ ಸಾವಿಗೆ ಮಾಡ್ತಾಯಿದ್ದೀವಿ. ಬಿಕಾಸ್ ನಮ್ಮಮ್ಮ ಸಾವಿಗೆ ಬೇಡ ಅಂತ ಹೇಳಿದಕ್ಕೆ ನಾನು ಅಲ್ಲೇ ವೈಟ್ ರೈಸ್ ಮಾಡಿಬಿಟ್ಟಿದ್ದೆ. ಈಗ ಕೃತು ಹಟ್ಟಕ್ಕೋಸ್ಕರ ಏನೋ ಸ್ವಲ್ಪ ಸಾವಿಗೆ ಚಿಕನ್ ಸಾಂಬಾರು ಬೇಯಿಸಿಟ್ಟಿದ್ದೀನಿ. ಹಾಗೆ ಕೃತುಗೆ ಸಪ್ಪೆ ಚಿಕನ್ ಕೂಡ ಇದೆ, ಹಾಗೆ ಕಬಾಬ್ ಇದೆ. ಬೆಳಗ್ಗೆದು ಸ್ವಲ್ಪ ರೊಟ್ಟಿ ಬಿಸಿ ಮಾಡಿಟ್ಟೆ ತಿನ್ನೋಣ ಅಂತ ಟೈಮೇ ಆಗಲಿಲ್ಲ, ಸಾವಿಗೆ ಆಗ್ತಾಯಿದೆ. ನೋಡಿ ನಮ್ಮನೆ ಇವತ್ತು ಈ ಥರ ಸ್ಪೆಷಲ್ಲು. ನೀವೇನು ಮಾಡಿದಿರಿ, ನಿಮ್ಮನೆ ಸಂಡೇ ಸ್ಪೆಷಲ್ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ, ನನ್ನ ಮಗಳವಳಲ್ಲ ನೀನು ವೀಡಿಯೋ ಮಾಡ್ಕೊಳ್ಳೇಬೇಕು ಅಂತ ತಾತ ಬಂದಿದ್ರಲ್ಲ, ಅವ್ರು ಚಾಕ್ಲೇಟ್ಸ್ ಏನೇನೋ ತಂದಿದ್ರು. ಚಾಕ್ಲೇಟ್ನ ನೀರಿಗೆ ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ಏನೋ ಹಾಕಿ ಫ್ರಿಡ್ಜ್ಗೆ ಇಟ್ಟಿದ್ಲು, ಐಸ್ ಕ್ರೀಮ್ ಆಗುತ್ತೆ ಅಂತ. ಅದನ್ನ ತಂದು ತಿಂತಾಯಿದ್ಲು. ನೀನು ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ಅದನ್ನು ವೀಡಿಯೋ ಮಾಡಿಸಿರೋದು ಕೃತು. ಫುಲ್ ಸುಟ್ಟ ಅದು ಫ್ರೆಂಡ್ಸ್. ನಾವು ಇವಾಗ ಸಾವಿಗೆ ಒತ್ತಬೇಕು, ಸ್ವಲ್ಪನೇ ಅಲ್ವಾ ಮಾಡಿರೋದು. ನಾನು ಕಬಾಬ್ ತಿಂದ್ಬಿಟ್ಟು ಹೊಟ್ಟೆನೇ ತುಂಬ ಇತ್ತು, ಊಟ ಮಾಡೋಂಗೆ ಇಲ್ಲ. ಇವಾಗ ಬಿಗ್ ಬಾಸ್ ಬರುತ್ತೆ, ಬಿಗ್ ಬಾಸ್ ಬರೋಕ್ಕೆ ಇನ್ನು 1/4 ಗಂಟೆ ಅಷ್ಟೇ ಟೈಮ್ ಇರೋದು. ಅಷ್ಟರಲ್ಲಿ ಇದನ್ನು ಒಂದು 5 ಆಯ್ತವೇನಷ್ಟೇ. ಏನೋ ಅರ್ಧ ಹಾಕಿದೆಯಲ್ಲಮ್ಮ, ತುಂಬಾ ಹಾಕಿಲ್ಲ. ಅಮ್ಮ ಸಾವಿಗೆ ಉಳ್ತರಕ್ಕಿಲ್ಲ, ಚಕ್ಲಿ ಉಳ್ತಕ್ಕೆ ಒಂದು ಚಕ್ಲಿ ಗೊತ್ತೈತೆ ಎಲ್ಲದಮ್ಮ ಅದು ಚಕ್ಲಿ ಆಗೋದು ಪಾತ್ರೆ ಒಳಗೆ, ಬಿಲ್ಲೆ ಪಾತ್ರೆ ಒಳಗೆ ಸೇರ್ಕೊಂಡದ ಎಲ್ಲಿ ಅಂತ ಗೊತ್ತಿಲ್ವಾ? ಹಾಂ, ಬಿಲ್ಲೆ ಹಟ್ಟಿದ ಮೇಲೆ ಅದಂತೆ ಎಲ್ಲದೆ ಅಂತ ಗೊತ್ತಿಲ್ಲ. ಈಗ ಹತ್ತಕ್ಕಾಗೋದಿಲ್ಲ, ಯಾವ ಚೀಲ ತಕ್ಕೋದೇನು ಗೊತ್ತಿಲ್ಲ. ಅದಕ್ಕೆ ಈಗ ಸಾವಿಗೆ ಹೋಗಿ ಉಂಡೆ ಆಯ್ತಾ ಗೈಸ್. ಕಡುಬು ಚಿನ್ನ, ಹಾಂ ಕಡುಬು ಬೇಡ, ಚಕ್ಲಿ ಥರನೇ ಒತ್ಕೊಡೋದು ನಿನಗೆ. ಕೊಡು, ಒತ್ಕೊಟ್ರ ಚಕ್ಲಿ ಥರ ಒತ್ತು. ಇವಳು ಹಠ ಮಾಡಿ ಇಷ್ಟ. ಫ್ರೆಂಡ್ಸ್ ನೋಡಿದ್ರಲ್ಲ, ಸಾವಿಗೆ ಹೋಗಿ ಕಡುಬಾಯಿತು ಸರಿ ಅಂತ ಹೇಳಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾ ಇದ್ದೋ. ಕೃತದ ಗೊತ್ತಲ್ಲ, ಮಾಮೂಲಿ ಇದ್ದೇ ಇರುತ್ತಲ್ಲ ಕಿತಾಪತಿ. ನಾವು ಅಪ್ಪಾಜಿ ಸಾವಿಗೆ ಮಾಡ್ತೀವಿ ಅಂತ ಮುದ್ದೆ ಮಾಡಿದ್ದೀರಲ್ಲ ಅಂತ ಹೇಳಿ ರೇಗ್ತಿತ್ತು ಸ್ವಲ್ಪ ಲೈಟಾಗಿ. ಕೃತನ ಮಲಗಿಸ್ತಾ ಇದ್ದೀನಿ. 9:15. ಚಿನಿ ಗುಡ್ ನೈಟ್ ಹೇಳು. ಗುಡ್ ನೈಟ್ ಗೈಸ್. ಬೆಳಗ್ಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಲ್ಕೋತೀವಿ. ಸೊ ನಾಳೆ ಮಂಡೇ ಆಗಿರೋದ್ರಿಂದ ಬೇಗ ಎದ್ದು ರೆಡಿಯಾಗಿ ಹೊರಡಬೇಕು. ಸೊ ನಾಳೆ ಸಿಗ್ತೀವಿ ಅಲ್ವ ಚಿನಿ? ನಾಳೆ ಬೆಳಗ್ಗೆ ಸಿಗ್ತೀವಿ, ಓಕೆನಾ? ಅಲ್ಲಿ ತನಕ ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿ. ಗುಡ್ ನೈಟ್ ಗೈಸ್. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಡ್ಯೂಟಿ ಹೊರಟು ಟೈಮ್ ಬಂದು 7:32 ಆಗಿದೆ. ಸ್ನಾನ ಆಯಿತು, ಸ್ನಾನ ಮಾಡ್ಕೊಳ್ಳೋ ಕೂತ್ಕೊಂಡಾರ, ಅದಕ್ಕೆ ಲೇಟ್ ಆಯಿತು. ಇಲ್ಲಾಂದರೆ 7:15ಗೆ ಮನೆ ಬಿಡಿವೆ. ಇವಾಗ ಹೋಗ್ಬೇಕು ಚಳಿ ಅಂತ ಹೇಳಿ. ಇದು ತುಂಬ 2019 ತೊಗೊಂಡಿರೋದು. ಇದು ಇನ್ನೂ ಹೊಸದ್ರಂಗೆ ಇದೆ, ಯಾವುದು ಯೂಸೇ ಮಾಡಲ್ಲ. 1 ಸಲ 2 ಸಲ ಹಾಕ್ಬಿಟ್ಟು ಇಟ್ಬಿಟ್ರೆ ಇನ್ನು ವರ್ಷಾನ್ಗಟ್ಲೆ ತೆಗಿಯೋದೇ ಇಲ್ಲ. ಹಂಗಾಗಿ ಹಾಂ ಬರ್ತಾಯಿದ್ದೀನಿ ಅಮ್ಮ. ಆಗಿದ್ರು ಬಾ ಕೂತು ಸ್ನಾನ ಮಾಡಿಸ್ಬೇಕು ಅಂತ ಇದ್ದೆ. ಸೊ ಚಿಕನ್ ಸಾಂಬಾರು ರೈಸು ಹಾಕೈತೆ. ಸೀರೆನೇ ಹಾಕೊಂಡೆ ಗೈಸ್, ಯಾಕಂದರೆ ಇವತ್ತು ಟೈಮ್ ಆಗುತ್ತೆ ಅನ್ನೋ ಗೊತ್ತು. ಎದ್ದಿದ್ದು 6:30 ಸ್ನಾನ ಮಾಡ್ಕೊಂಡು ಹೋಗೋದು ಟೈಮ್ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಇಲ್ಲಿಂದನೇ ಸೀರೆ ಹಾಕೊಂಡು ಹೋಗ್ತಾ ಇದ್ದೀನಿ. ಬೇಡ ಹೇಳು, ಬೇಡ. 2 ಜೊತೆ ಚಪ್ಪಲಿ ಇರೋದ್ರಿಂದ ಕನ್ಫ್ಯೂಷನ್. ಯಾರಾದರೂ ಬೈಕ್ ಬಂದರೆ ಹತ್ಕೊಂಡು ಹೋಗ್ತೀನಿ. ಬಾಯ್ ಮಾಡಮ್ಮಗೆ. ಬೇಡ ಹತ್ಸಕ್ಕೆ ನೀನು ಒಬ್ಳೆ ಬತ್ತಿ ಅಲ್ ಬಸ್ ಸ್ಟಾಪಿಂದ. ಬೇಡ ನಾನು ಯಾರ್ದಾರು ಬೈಕ್ ಅಡ್ಡೆ ಹಾಕೊಂಡು ಹೋಗ್ತೀನಿ. ಬರ್ತೀನಿ ಕಣ ಬಾಣೆ, ನನಗೇನು ಚಡೀಲಿ. ಫ್ರೆಂಡ್ಸ್ ಕೇರಳಾಪುರದಿಂದ ಬಸ್ ಸಿಕ್ತು ಫೈನಲಿ. ಹೆಂಗೋ ಸೀಟು ಸಿಕ್ತು, ಕೂತಿದೆ. ನನಗೇನಕ್ಕೋ ಸ್ವಲ್ಪ ಹೊಟ್ಟೆ ನೋವಾಗ್ತಾಯಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಹೇಳ್ಕೊಳಕ್ಕೂ ಯಾರೂ ಇಲ್ಲ. ನಾನು ರಾಮನಾಥ್ಪುರಿಗೆ ಬಂದು ಕೂತ್ಕೊಂಡೆ 8:40. ಬಟ್ ನನಗೆ ಬಸ್ ಇದ್ದಿದ್ದು 9:15ಗೆ. ನಾನು ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೊಟ್ಟೆ ನೋವು ತುಂಬ ಇತ್ತು, ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗಿತ್ತು. ಅಂದರೆ ಮನೆಗೆ
ನೋಡಿ ನಂಗೆ ಗೊತ್ತಾಯಿತು ಇವತ್ತು ಲೇಟ್ ಆಗೇ ಆಗುತ್ತೆ ಅಂತ. ಯಾವ ಕಡೆಯಿಂದನೂ ನಮ್ಗೆ ರಿಲೇಷನ್ನೇ ಆಗಬೇಕು. ಅವರು ಅಣ್ಣವರು ಗಾರೆ ಕೆಲಸಕ್ಕೆ ಮಾರುತಿ ವ್ಯಾನ್ ಥರ ಇರುತ್ತೆ ನೋಡಿ, ಅದರಲ್ಲಿ ಕೆಲಸದವ್ರನ್ನೆಲ್ಲ ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಆ ಕೃತು ನಾನು ಬಿಡ್ತೀನಿ ಅಂದ್ಬಿಟ್ಟು ಕೃತು ಬಂದಿಲ್ಲ. ಅಮ್ಮ ನಿಂದು ಆಟೋ ಅಥವಾ ಬೈಕ್ ಸಿಗೋದು ಎಷ್ಟೊತ್ತಾಗುತ್ತೋ, ನೀನು ಹೋಗೋದು ಎಷ್ಟೊತ್ತಾಗುತ್ತೋ, ಇವಳು ಕಾನ್ವೆಂಟಿಗೆ ಲೇಟ್ ಆಗುತ್ತೆ ಅಂತೇಳಿ ಬಸ್ ಸ್ಟಾಪ್ಗೆ ಅಮ್ಮ ಬತ್ತಾ ಕೃತಂಗೆ ಕರ್ಕೊಂಡು ಹೋಗೋಕ್ಕೆ. ಅಮ್ಮ ಬತ್ತು ಅಷ್ಟರಲ್ಲಿ ಅವರು ಬಂದರು ನಿಲ್ಲಿಸಿದ್ರು. ಅದೇ ಒಂಥರ ಮಾರುತಿ ವ್ಯಾನ್ ಥರ ಇರ್ತಾರೆ ನೋಡಿ, ಒಂಥರ ಜೀಪ್ ಥರ, ಆ ಥರ ಬಾ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಸಾಲಿ ನಮಗೆ ಬಿಡ್ತಾರೆ ಅಂದ್ಕೊಂಡ್ರೆ ಅವರು ಕೆರಳಾಪುರದಲ್ಲಂತೆ ಈಗ ಸದ್ಯಕ್ಕೆ ಗಾರೆ ಕೆಲಸ ಮಾಡ್ತಾ ಇರೋದು. ಕೆರಳಾಪುರಕ್ಕೆ ಬಿಟ್ರೆ ಸರಿ ಅಂದ್ಬಿಟ್ಟು ಕೆರಳಾಪುರದಲ್ಲಿ ಒಂದು ಅರ್ಧ ಗಂಟೆ ಕಾದೆ ಗೈಸ್. ಫೈನಲಿ ರಾಮನಾಥ್ಪುರ ಬಸ್ ಬಂತು. ರಾಮನಾಥ್ಪುರದಲ್ಲಿ ಒಂದು 1/4 ಗಂಟೆ ಕಾಯ್ದೆ. ಬೆಟ್ಟದಪುರ ಬಸ್ ಇತ್ತು. 9:30 ಮನೆಗೆ ಬಂದೆ. ಇವಾಗ ಅಮ್ಮ ಚಿಕನ್ ಸಾಂಬಾರು ಬಿಸಿ ರೈಸ್ ಮಾಡಿ ಕೊಟ್ಟು ಕಳ್ಸೈತೆ. ಊಟ ಮಾಡಿಬಿಟ್ಟು ಇನ್ನೊಂದು 10 ನಿಮಿಷ ಡ್ಯೂಟಿಗೆ ಹೊರಡ್ತೀವಿ. ನೋಡಿ ಎಷ್ಟೆಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಬರ್ಬೇಕು, ಕಷ್ಟ ಗೈಸ್. ಬಟ್ ಏನು ಮಾಡೋದು, ಕಷ್ಟನೋ ಸುಖನೋ ಮಾಡಲೇಬೇಕು. ಈಗ ಊಟ ಮಾಡಬೇಕು ಗೈಸ್, ಹೊಟ್ಟೆ ತಾಳ ಆಗ್ತೈತೆ. ಇವಾಗ ತಿಂಡಿ ಅನ್ನ ಸಾಂಬಾರು ತಿಂದ್ಕೊಂಡು ಡ್ಯೂಟಿಗೆ ಹೊರಟೆ. ನಿಮ್ಮ ಭೇಟಿ ಮಧ್ಯಾಹ್ನದ ಮೇಲೆ. ಸೊ ಇವತ್ತು ಕೆಲಸ ಇದೆ, ಅರಕಲಗೂಡಿಗೆ ಹೋಗಬೇಕು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ನಲ್ಲ, ಅದೆಲ್ಲ ತೊಗೊಂಡೋಗಿ ನಮ್ಮ ಆಫೀಸ್ಗೆಲ್ಲ ಕೊಟ್ಟು ಬರಬೇಕು. ಸುಮಾರು ಕೆಲಸಗಳಿದ್ದಾವೆ, ನೋಡೋಣ ಹೇಗೇಗಾಗತ್ತೆ ಅಂತ ಹೇಳಿ. ಮುಗೀತು 4:05. ಸೊ 4 ಗಂಟೆಗೆ ನಮ್ಮ ಡ್ಯೂಟಿ ಮುಗೀತು. ಬೀಗ ಹಾಕೊಂಡೆಲ್ಲ ಬರೋದಕ್ಕೆ ಒಂದು 5-10 ನಿಮಿಷ ಆಗ್ಬಿಡುತ್ತೆ. ಇವಾಗ ಡೈರೆಕ್ಟ್ ಮನೆಗೆ ಹೋಗಲ್ಲ, ನಾನು ಬ್ಯಾಂಕಿಗೆ ಹೋಗ್ತೀನಿ. ಯಾಕೆ ಅಂತ ನಿಮಗೆ ಗೊತ್ತು, ಗೋಲ್ಕ್ ಓಪನ್ ಮಾಡಿದ್ನಲ್ಲ, ಅದೊಂದು 10,000 ಅಮೌಂಟ್ ಸಿಕ್ಕಿತ್ತಲ್ಲ, ಅದನ್ನು ಇಲ್ಲಿಗೆ ಎತ್ಕೊಬಂದಿದ್ದೀನಿ. ಇಲ್ಲಿ ನನ್ನ ಅಕೌಂಟ್ ಐತೆ ಗಂಗೂರಲ್ಲಿ, ಅದಕ್ಕೆ ಬ್ಯಾಂಕ್ ಹಾಕೋಣ ಅಂತ. ಬ್ಯಾಂಕ್ ಹೋಗಿ ದುಡ್ಡು ಹಾಕಿಬಿಟ್ಟು ಆಮೇಲಿಂದ ಮನೆಗೆ ಹೋಗಬೇಕು. ಇವಾಗ ಬ್ಯಾಂಕಿಗೆ ಕಟ್ಟಕ್ಕೆ ಬಂದಿದ್ದೀನಿ. ಸೊ ಚಲನೆಲ್ಲ ಬರದಾಗಿದೆ. ಇವಾಗ ಹೋಗಿ ಈ ಅಮೌಂಟೆಲ್ಲ ಅಕೌಂಟ್ಗೆ ಹಾಕೋಬೇಕು. ಇವಾಗ ಟೇಸ್ಟ್ ಚೆನ್ನಾಗಿರಬೇಕಲ್ಲ, ಸೇಮ್ ತಾನೇ ಸೈಜು. ಸ್ವಲ್ಪ ಚಿಕ್ಕ ಬರ್ತದೆ, 30 ಚಾಕ್ಲೇಟೇ ಕೊಡಿ. ಮನೆಗೆ ಹೋಗೋಷ್ಟು ಮೆಲ್ಟ್ ಆಗೋದು, ಕವರ್ಗೆ ಹಾಕೊಡಿ ಅಣ್ಣ. ಬ್ಯಾಂಕ್ ಹೋಗಿದ್ದು ಕೆಲಸ ಆಗಲಿಲ್ಲ, ಬಿಕಾಸ್ ಕ್ಯಾಶ್ ಕೌಂಟ್ರು 4 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ನಾನು ಹೋದಾಗ 4:15, 4:20 ಚಲನೆಲ್ಲ ಬರ್ದೆ. ಇದನ್ನೆಲ್ಲ ದುಡ್ಡೇ ಕಟ್ಟಿಸ್ಕೊಳ್ಳಿಲ್ಲ, ವಾಪಸ್ ಬಂದೆ. ಹಾಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಚಾಕ್ಲೇಟ್ ಫ್ಲೇವರ್ ಕೋನ್ ಐಸ್ ಕ್ರೀಮ್ ತೊಗೊಬಂದೆ. ಹಾಗೆ ನನ್ನ ಫ್ರೆಂಡು, ಅವರು ಕೂಡ ಅಂಗನವಾಡಿ ಟೀಚರ್ ಆಗಿದ್ದಾರೆ. ಅವ್ರಿಗೂ ಒಂದು 10 ಮಂತ್ಸ್ ಬೇಕು. ಅವ್ರ ಹಸ್ಬೆಂಡ್ ಎತ್ತಾದರು, ಅವರಿಗೆ ಹೆಲ್ಪರ್ ಕೆಲಸ ಆಗೈತೆ. ಅವಳಿಗೆ ಕಾಲ್ ಮಾಡಿ ಹೇಗಿದೆ ಕೆಲಸ, ಹೇಗೆ ಅಡ್ಜಸ್ಟ್ ಆಯಿತಾ ಏನು ಅಂತ. ಅವ್ರಿಗೊಂದು 15 ದಿನ ಆಯಿತು. ನಮ್ಮ ಸಾಲಿಗ್ರಾಮದಲ್ಲಿ ಕೆಲಸ ಆಗಿರೋದು. ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವ್ರ ಜೊತೆ ಮಾತಾಡ್ತಾ ಇದೆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಏನು ಅಂತ ಹೇಳಿ. ಸೊ ಇದನ್ನು ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಅಚ್ಚುಕಟ್ಟಾಗಿ ಮಲ್ಕೊಂಡಿದೆ 6 ಗಂಟೆಯಿಂದ. ಇವಾಗ 8:20 ಆಯಿತು ಟೈಮು. ಸುಮಾರು ಜನ ಕಾಲ್ಸ್ ಬಂದಿತ್ತು, ನಮ್ಮಮ್ಮ ಕಾಲ್ ಮಾಡಿದ್ದು. ಒಂದೇ ಕ್ವಶನ್, ಊಟ ಮಾಡಿದೆ, ಏನು ಮಾಡ್ಕೊಂಡಿದ್ಯಾ ಅಂತ. ಅದಕ್ಕೆ ಅಮ್ಮ ಕೊಟ್ಟಿದ್ದ ಅನ್ನ ಸಾಂಬಾರು ಎಲ್ಲ ಆಯಿತು. ಹಾಗಾಗಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಊಟ ಮಾಡಿ ಮತ್ತೆ ಮಲ್ಕೋಬೇಕು. ಸೊ ಚಿಕನ್ ಸಾಂಬಾರು ಹಾಗೆ ರೈಸ್ ಇದೆ. ಇಷ್ಟು ಊಟ ಮಾಡಿ ಇವಾಗ ಸ್ವಲ್ಪ ಹೊತ್ತು ಫೋನ್ ನೋಡಿ ಮಲ್ಕೋತೀನಿ. ಊಟ ಆಯಿತು. ಫೋನ್ ಚಾರ್ಜ್ಗೆ ಹಾಕ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೆ, ಇದೇ ವೀಡಿಯೋನ. ಇನ್ನೇನಿಲ್ಲ, ಫುಲ್ಲು ಚಳಿ ಅಂದರೆ ಚಳಿ. ಈಗ ಮಲ್ಕೋತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ಟಾಟಾ, ಗುಡ್ ನೈಟ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸೊ ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಬಾಯ್.